ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಸಂಸ್ಕೃತಿಯ ಅವನತಿಯು ಬಹಳ ಒಗಟಾಗಿದೆ. ಈ ನಾಗರಿಕತೆಯ ಕೊನೆಯ ಹಂತದಲ್ಲಿ, ಅಂದರೆ ಕ್ರಿಸ್ತಪೂರ್ವ 2000 ಅವಧಿಯಲ್ಲಿ ಅವನತಿಯ ಹಾದಿಯನ್ನು ಹಿಡಿಯಿತು. ಇದರ ಅವನತಿಗೆ ಅನೇಕ ಕಾರಣಗಳನ್ನು ಇತಿಹಾಸಕಾರರು ತಿಳಿಸಿದ್ದಾರೆ. ಅವರ ಅಭಿಪ್ರಾಯ ಏನಂತ ಹೇಳಿದ್ರೆ, ಇತಿಹಾಸಕಾರರ ಅಭಿಪ್ರಾಯ ಏನು ಅಂದರೆ, ಸಿಂಧೂ ನಾಗರಿಕತೆಯ ಅವನತಿಯು ಹವಾಮಾನ ವೈಪರೀತ್ಯದಿಂದ ಆಗಿರಬಹುದು, ಆರ್ಯರ ಆಕ್ರಮಣದಿಂದ ಆಗಿರಬಹುದು, ಅಥವಾ ನದಿ ಪ್ರವಾಹದಿಂದ ಆಗಿರಬಹುದು, ನದಿಯ ದಿಕ್ಕು ಬದಲಾವಣೆಯಿಂದ, ಭೂಕಂಪ ಇತ್ಯಾದಿ ಅನೇಕ ಕಾರಣಗಳಿಂದ ಸಿಂಧೂ ನಾಗರಿಕತೆಯ ಅವನತಿ ಹೊಂದಿತ್ತು ಅಂತ ತಿಳಿಸಲ್ಪಟ್ಟಿದೆ. ಸೊ ಇವಾಗ ಸಿಂಧೂ ನಾಗರಿಕತೆಯ ಅವನತಿಗೆ ಯಾವ್ಯಾವ ವಿದ್ವಾಂಸರು ಯಾವ ಥರ ಅಭಿಪ್ರಾಯ ಪಟ್ಟರು ಅನ್ನೋದನ್ನ ತಿಳ್ಕೊಳ್ಳೋಣ. ಆರ್ಯರ ಆಕ್ರಮಣದಿಂದ ಸಿಂಧೂ ನಾಗರಿಕತೆಯ ಅವನತಿ ಆಗಿರಬಹುದು ಎಂದು ಮಾರ್ಟಿಮರ್ ವೀಲರ್, ಗೋರ್ಡಾನ್ ಚೈಲ್ಡ್ ಅವರು ಹೇಳ್ತಾರೆ. ಭೂಕಂಪ ಕಾರಣ ಇರಬಹುದು ಅಂತ ರೈಕ್ಸ್ ಮತ್ತು ಡೇಲ್ಸ್ SR ರಾವ್ ಕೂಡ ಹೇಳ್ತಾರೆ. ಪ್ರವಾಹದ ಕಾರಣ ಇರಬಹುದು ಅಂತ ಸರ್ ಜಾನ್ ಮಾರ್ಷಲ್ ಅವರು ವ್ಯಕ್ತಪಡಿಸ್ತಾರೆ. ನದಿಯ ದಿಕ್ಕು ಬದಲಾವಣೆಯಿಂದ ಇರಬಹುದೇನೋ ಅಂತ ಸ್ಟೇನ್ ಡೇಲ್ಸ್ ಮತ್ತು MS ವತ್ಸ್ ಅವರು ಹೇಳ್ತಾರೆ. ಗಾಗ್ರಾ ನದಿಯ ಹರಿವಿನಿಂದ ಅವನತಿ ಆಗಿರ್ಬೋದು ಅಂತ DP ಅಗರ್ವಾಲ್ ಮತ್ತು ಸೂದ್ ಅವರು ತಿಳಿಸ್ತಾರೆ.